ಉಚ್ಚಾಟನೆ ಮಾಡಲಾಗಿದೆ ಪಕ್ಷದಿಂದ. ಈ ಬೆನ್ನಲ್ಲೇ ಯತ್ನಾಳ್ ನಡೆ ಬಹಳಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಬಿಜೆಪಿಯಿಂದ 6 ವರ್ಷಗಳ ಕಾಲ ಯತ್ನಾಳ್ಗೆ ಗೇಟ್ ಪಾಸ್ ಸಿಗ್ತಾ ಇದ್ದ ಹಾಗೆ ಇವತ್ತು ಬೆಳಗ್ಗೆ ಹೈದರಾಬಾದ್ ಮೂಲಕ ಚಿಂಚೋಳಿಗೆ ಆಗಮಿಸಿದ್ದಾರೆ ಎಂದು ಗೊತ್ತಾಗ್ತಾ ಇದೆ. ಎಥನಾಲ್ ಕಾರ್ಯಕ್ರಮದ ಗೆಸ್ಟ್ ಹೌಸ್ ಕಾರ್ಖಾನೆಯ ಗೆಸ್ಟ್ ಹೌಸ್ನಲ್ಲಿ ಯತ್ನಾಳ್ ಅವರಿದ್ದಾರೆ. ಚಿಂಚೋಳಿಯಲ್ಲಿ ಸದ್ಯಕ್ಕಿದ್ದಾರೆ ಅವರು. ಅವ್ರನ್ನ ಮೀಟ್ ಮಾಡಬೇಕು ಅಂತ ಆ ಭಿನ್ನರ ಬಳಗದಲ್ಲಿ ಗುರುತಿಸ್ಕೊಂಡವ್ರು ಕಾಯ್ತಾ ಇದ್ದಾರೆ. ಯಾರ್ದು ಫೋನ್ ಎತ್ತುತ್ತಾ ಇಲ್ಲ, ಏಕಾಂಗಿ ಆಗ್ಬಿಟ್ಟಿದ್ದಾರೆ. ಒಂದು ಟ್ವೀಟ್ ಮಾತ್ರ ಆಚೆ ಬಂತು, ಸತ್ಯವಂತರಿಗೆ ಇದು ಕಾಲ ಅಲ್ಲ ಅಂತ. ಇವತ್ತೇನಾದರೂ ಸುದ್ದಿಗೋಷ್ಠಿನ ನಡೆಸ್ತಾರ ಅನ್ನುವಂಥದ್ದು ಕುತೂಹಲ. ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ವಿಜಯಪುರದ ಯತ್ನಾಳ್ ಮನೆ ಎದುರು ಖಾಲಿ ಖಾಲಿ. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ, ಭುಗಿಲೆದ್ದಿದೆ ಆಕ್ರೋಶ. ಬಿಜೆಪಿ ಹೈಕಮಾಂಡ್ ವಿರುದ್ಧ ಪ್ರೊಟೆಸ್ಟ್, ಯತ್ನಾಳ್ ಅಭಿಮಾನಿಗಳಿಂದ ಸಿದ್ಧತೆ. ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಯತ್ನಾಳ್ ಫ್ಯಾನ್ಸ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರೊಟೆಸ್ಟ್ ನಂತರ ಸಭೆಯನ್ನು ಸೇರಲಿಕ್ಕೂ ಕೂಡ ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ವಿಜಯಪುರದ ಯತ್ನಾಳ್ ಮನೆ ಎದುರು ಈಗ ಬಿಕೋ ಅಂತ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 3ನೇ ಬಾರಿಗೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ವಿಚಾರವನ್ನು ಖಂಡಿಸಿ ಅವರ ಅಭಿಮಾನಿಗಳು ವಿಜಯಪುರ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಮುಂದುವರಿದ ಬೆಂಬಲಿಗರ ರಾಜೀನಾಮೆ. ವಿಜಯಪುರ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸಿದ್ದು ಹೆಬ್ಬಾಳ್ ರಾಜೀನಾಮೆ ಕೊಡ್ತಾ ಇದ್ದಾರೆ. ಮುದ್ದೇಬಿಹಾಳ ಮೂಲದ ಸಿದ್ದು ಹೆಬ್ಬಾಳ್ ಕೂಡ ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ನಿನ್ನೆ ನಗರ ಮಂಡಲದ ಮುಖಂಡರಿಂದ ಸರಣಿ ರಾಜೀನಾಮೆಯ ಪಾಲಿಟಿಕ್ಸ್ ಜೋರಾಗಿ ಆಗ್ತಾ ಇದೆ. ಆ ಮೂಲಕ ತಮ್ಮ ಪ್ರತಿರೋಧವನ್ನ ನಿನ್ನೆಯ ಹೈಕಮಾಂಡ್ ನಿರ್ಧಾರಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದು ಹೆಬ್ಬಾಳ್. ಗಮನಿಸ್ತಾ ಇದ್ದೀರಾ, ಅವರು ರಾಜೀನಾಮೆ ಸಲ್ಲಿಸಿರುವಂತಹ ಪತ್ರವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಒಂದು ಸುನಾಮಿ ಎದ್ದ ನಂತರ ತುಂಬಾ ಟೈಮ್ಗಳ ಕಾಲ ಒಂದು ಶಾಕ್ ವೇವ್ ಎದ್ದಿರುತ್ತೆ. ಸುನಾಮಿ ರೀತಿನೇ ಅಲ್ಲಲ್ಲಿ ಕಂಪನಗಳು ಆಗ್ತಾ ಇರುತ್ತೆ. ಆ ರೀತಿನೇ ಬಿಜೆಪಿಯಲ್ಲಿ ಸದ್ಯಕ್ಕೆ ವಿಜಯಪುರ ಬಿಜೆಪಿ ಭಾಗದ ಪಾಲಿಟಿಕ್ಸ್ ಕಾಣಿಸ್ತಾ ಇದೆ. ಕೆಲವರ ಹಾದಿ ಸುಗಮ ಆಗಿದೆ, ಸಿಹಿ ಹಂಚಿ ಸಂಭ್ರಮಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಇದು ಯಾರ ಕಡೆಯವರು ಅಂದ್ರೆ ಅಪ್ಪು ಪಟ್ಟಣಶೆಟ್ಟಿ. 2004-08 ಅವರು MLA ಆಗಿದ್ರು. ಬಟ್ ಯಾವಾಗ ಯತ್ನಾಳ್ ಅವರಿಗೆ ಟಿಕೆಟ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಅವ್ರನ್ನ ಹಿಂದಕ್ಕೆ ಸರಿಸಲಾಗಿತ್ತು. ಸೊ ಅವ್ರ ಬಣದವರು ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರೋದು, ಪಟಾಕಿ ಎಲ್ಲ ಸಿಡಿಸಿ ಖುಷಿ ಪಡ್ತಾ ಇದ್ದಾರೆ. ಬಿಕಾಸ್ ಒಂದು ಹಾದಿ ಫುಲ್ ಕ್ಲಿಯರ್ ಆಯ್ತಲ್ಲ, ಅಪ್ಪು ಪಟ್ಟಣಶೆಟ್ಟಿ ಅವ್ರದ್ದು ಹಾದಿ ಬಿಜೆಪಿಯಲ್ಲಿ ಕ್ಲಿಯರ್ ಆಯ್ತಲ್ಲ. ಹೀಗಾಗಿ ಅವರ ಖುಷಿ ಪಟಾಕಿ ಸಿಡಿಸೋದ್ರ ಮೂಲಕ ವ್ಯಕ್ತ ಆಗ್ತಾ ಇದೆ. ವಿಪರೀತವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು ಅಪ್ಪು ಪಟ್ಟಣಶೆಟ್ಟಿ ಅವರು. ಆಮೇಲೆ ಕೇಳಿದ್ರು ಅವರು ಲಾಸ್ಟ್ 2 ಮಂತ್ಸಿಂದ ಇವ್ರನ್ನ ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಉಚ್ಚಾಟನೆ ಮಾಡೋಕ್ಕಂತೆಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುರುಷೋತ್ತಮ್. ಸದ್ಯಕ್ಕೆ ಚಿಂಚೋಳಿಯಲ್ಲಿ ಯತ್ನಾಳಿದ್ದಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಇಲ್ಲಿ ಯಾರನ್ನಾದ್ರೂ ಭೇಟಿ ಆಗುವಂತಹ ಸಾಧ್ಯತೆ ಇದೆಯಾ? ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆ ಇದೆಯಾ? ಜಿಲ್ಲಾ ಪಾಲಿಟಿಕ್ಸ್ ಯಾವ್ಯಾವ ರೀತಿ ಸಾಗ್ತಾ ಇದೆ? ಮಮತಾ, ಪ್ರಮುಖವಾಗಿ ಏನಂತಂದರೆ ಎಲ್ಲಿಗೆ ಬರ್ತಾರೆ ಯತ್ನಾಳ್ ಅವರು? ಬೆಂಗಳೂರು ಬರ್ತಾರಾ, ಅಥವಾ ಹೈದರಾಬಾದಲ್ಲೇ ಇರ್ತಾರಾ, ಅಥವಾ ಚಿಂಚೋಳಿ ಫ್ಯಾಕ್ಟ್ರಿ ಬರ್ತಾರಾ, ಅಥವಾ ತಮ್ಮ ಸ್ವಕ್ಷೇತ್ರ ಏನಿದೆ ವಿಜಯಪುರಕ್ಕೆ ಬರ್ತಾರೆ ಅನ್ನೋ ಕುತೂಹಲ ಎಲ್ಲರೂ ಕೂಡ ಕಾಡ್ತಾ ಇತ್ತು. ಮತ್ತು ಮುಂದಿನ ನಡೆ ಏನಿದೆ ಯತ್ನಾಳ್ ಅವ್ರದನ್ನು ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗಿತ್ತು ಅಂತ ಹೇಳ್ಬೋದು. ಇದಕ್ಕೆ ಈಗ ಸದ್ಯಕ್ಕೆ ಏನು ಅಂತಂದರೆ ಚಿಂಚೋಳಿಯಲ್ಲಿ ಅವರು ಏನೋ ಒಂದು ಫ್ಯಾಕ್ಟ್ರಿ ಇದೆ, ಶುಗರ್ ಫ್ಯಾಕ್ಟ್ರಿ, ಅಲ್ಲಿ ಅವರೀಗ ವಾಸ್ತವ್ಯ ಹೂಡಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿದೆ. ಇದರ ಬೆನ್ನಲ್ಲೇ ಏನು ಅಂತಂದರೆ ವಿಜಯಪುರದಲ್ಲಿ ಕೂಡ ಏನು ಅಂತಂದರೆ ಏನು ನಿನ್ನೆಯಿಂದಲೇ ಪ್ರಾರಂಭ ಆಗಿದ್ದಂಥ ರಾಜೀನಾಮೆ ಪರ್ವ ಏನಿತ್ತು ಇದೀಗ ಮುಂದುವರೆದಿದೆ ಅಂತ ಹೇಳ್ಬೋದು. ನಿನ್ನೆ ಏನು ಅಂತಂದರೆ ನಗರ ಘಟಕದ ಮತ್ತು ನಗರದ ಏನು ಪದಾಧಿಕಾರಿಗಳಿದ್ರು ಅವರೆಲ್ಲರೂ ಕೂಡ ರಾಜೀನಾಮೆಗೆ ಮುಂದಾಗಿದ್ದರು. ಇದರ ಜೊತೆಗೆ ಇದು ಏನು ಅಂತಂದರೆ ಇಡೀ ಜಿಲ್ಲೆಗೆ ವ್ಯಾಪಿಸಿದೆ ಅಂತ ಹೇಳ್ಬೋದು. ಜಿಲ್ಲೆಯಲ್ಲಿ ಅನೇಕ ಕಡೆಯಿಂದ ಏನೋ ತಾಲೂಕುಗಳಿದ್ದು ಅಲ್ಲೆಲ್ಲ ಕೂಡ ಏನು ಅಂತಂದರೆ ಏನು ಯತ್ನಾಳ್ ಅಭಿಮಾನಿಗಳಿದ್ರು, ಬಿಜೆಪಿ ಕಾರ್ಯಕರ್ತರಿದ್ರು, ಪದಾಧಿಕಾರಿಗಳಿದ್ರು, ಅವರು ಕೂಡ ಎಲ್ಲರೂ ಕೂಡ ಏನು ಅಂತಂದರೆ ಬಿಜೆಪಿಗೆ ರಾಜೀನಾಮೆ ಕೊಡಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಇಂದು ಕೂಡ ಏನು ಅಂತಂದರೆ ಬೃಹತ್ ಮಟ್ಟದಲ್ಲಿ ಅನೇಕ ಜನರು ಕೂಡ ಏನು ಅಂತಂದರೆ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಇದ್ರ ಜೊತೆಗೆ ಏನು ಅಂತಂದ್ರೆ ಇವತ್ತು ಪ್ರಮುಖವಾಗಿ ಏನು ಯತ್ನಾಳ್ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಏನು ಅಂತಂದ್ರೆ ಒಂದು ಬೃಹತ್ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವಿಜಯಪುರ ನಗರದ ಗಾಂಧಿ ಚೌಕ್ನಿಂದ ಏನು ಪ್ರತಿಭಟನೆ ಪ್ರಾರಂಭವಾಗಿ ತದನಂತರ ಏನು ಅಂತಂದ್ರೆ ಅಂಬೇಡ್ಕರ್ ಸರ್ಕಲ್ ಬರೋ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಏನು ಪ್ರತಿಭಟನೆ ಇದೆ ಇದರಲ್ಲಿ ಅನೇಕ ರೀತಿಯ ಅಭಿಮಾನಿಗಳು ಸೇರಿದಂತೆ ಮಹಾನಗರ ಪಾಲಿಕೆಯ ಸದಸ್ಯರು, ಮಾಜಿ ಸದಸ್ಯರು ಸೇರಿದಂತೆ ಅನೇಕ ಮುಖಂಡರು, ಬಿಜೆಪಿ ಮುಖಂಡರು ಇದರಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಇದೆ. ಏನೋ ಒಂದು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮುಗಿದ ನಂತರ ಏನು ಅಂತಂದ್ರೆ ಒಂದು ಸಭೆ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನು ಅಂದ್ರೆ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು, ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಗಳನ್ನ ಹಾಕೊಳ್ಳಾಗುತ್ತೆ. ಇದರ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ ಅನ್ನೋ ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇದೀಗ ಇರುವಂತಂದ್ರೆ ಬಿಜೆಪಿಯಲ್ಲಿ ಒಂದು ಭಾರಿ ಅಸಮಾಧಾನ ಒಂದು ಭುಗಿಲಿದೆ ಅಂತ ಹೇಳ್ಬೋದು ಅಂತಾನೆ ಹೇಳ್ಬೋದು. ಮಮತಾ, ಧನ್ಯವಾದ ಪುರುಷೋತ್ತಮ್.